ನೋಡಿ, ರಾಜ್ಯದಲ್ಲಿ ಒಂದ್ ಕಡೆ ಪಂಚ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಮಕ್ಕಳಿಗೆ ಕೊಡ್ತಾ ಇದ್ದಂತ ಪೌಷ್ಟಿಕ ಆಹಾರಕ್ಕೂ ಕೂಡ ರಾಜ್ಯ ಸರ್ಕಾರ ಕೊಕ್ಕೆ ಹಾಕ್ಬಿಟ್ಟು ಯಾಕೆ ಅನ್ನುವಂತ ಪ್ರಶ್ನೆ ಗಮನಿಸಬೇಕಾಗಿರುವಂತಹ ವಿಚಾರ. ಶಾಲೆಗಳಲ್ಲಿ ಮಕ್ಕಳಿಗೆ ನೀಡ್ತಾ ಇದ್ದಂತ ಚಿಕ್ಕಿಯನ್ನ ರಾಜ್ಯ ಸರ್ಕಾರ ನಿಲ್ಲಿಸ್ಬಿಟ್ಟಿದೆ. ಮಕ್ಕಳಿಗೆ ಅವಧಿ ಮೀರಿದ ಚಿಕ್ಕಿ ಸಂಗ್ರಹಿಸಿ ಕೊಡ್ತಾ ಇದ್ದ ಕಾರಣ ಚಿಕ್ಕಿ ವಿತರಣೆಯನ್ನ ನಿಲ್ಲಿಸ್ಬಿಡಿ ಅಂತ ಕಾಂಗ್ರೆಸ್ ಸರ್ಕಾರ ಆದೇಶ ನೀಡಿದೆ. ಪುಟ್ಟ ಮಕ್ಕಳ ಪೌಷ್ಟಿಕಾಂಶ ತಿಂಡಿಗೂ ಕೂಡ ಆ ಮೂಲಕ ರಾಜ್ಯ ಸರ್ಕಾರ ಕೊಕ್ಕೆ ಹಾಕಿದೆ. ಚಿಕ್ಕಿ ಬಹುತೇಕ ಮಕ್ಕಳಿಗೆ ಪೌಷ್ಟಿಕ ಆಹಾರ ಶಾಲೆಗಳಲ್ಲಿ ಕೊಡಲಾಗ್ತಾ ಇತ್ತು. ಕಾರಣ ನಿಮ್ಗೆಲ್ಲ ಗೊತ್ತು, ಶೇಂಗಾ, ಉತ್ತರ ಕರ್ನಾಟಕ ಭಾಗದಲ್ಲಿ ಶೇಂಗಾ ಅಂತ ಹೇಳ್ತೀವಿ, ಬಟ್ ಇಲ್ಲಿ ಕಡಲೆ ಬೀಜ, ಬೆಲ್ಲ ಅದನ್ನ ಬೆರೆಸಿ ತಯಾರಿಸ್ತಾ ಇರುವಂತಹ ಚಿಕ್ಕಿ, ಅವಧಿ ಮೀರಿದ ಚಿಕ್ಕಿ ಕೊಡಲಾಗ್ತಾ ಇದೆ ಅನ್ನೋ ಕಾರಣಕ್ಕೆ ರಾಜ್ಯ ಸರ್ಕಾರ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋದಕ್ಕೆ ಆದೇಶ ಕೊಟ್ಟಿದೆ. ಅವಧಿ ಮೀರಿದ ಕೊಡಬೇಡಿ, ಅವಧಿ ಪೂರ್ವ ಚಿಕ್ಕಿಯನ್ನ ವಿತರಣೆ ಮಾಡಿ ಮಕ್ಕಳಿಗೆ ಕೊಡಬೇಕಾಗಿರುವಂತಹ ಪೌಷ್ಟಿಕ ಆಹಾರ ಸಿಗಲೇಬೇಕು ಅಂತ ಹೇಳಬೇಕಾದಂತಹ ರಾಜ್ಯ ಸರ್ಕಾರ ಅದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು ಅಂತ ಆದೇಶ ನೀಡಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಪ್ರಶ್ನೆ. ಗಮನಿಸೋಣ, 5 ಪ್ರಶ್ನೆಗಳನ್ನ ಕೂಡ ರಿಪಬ್ಲಿಕನ್ ರಾಜ್ಯ ಸರ್ಕಾರದ ಮುಂದೆ ಇಡ್ತಾ ಇದೆ. ತಿನ್ನಲು ಯೋಗ್ಯವಲ್ಲದ ಚಿಕ್ಕಿಗೆ ಮೊದಲು ಅನುಮತಿ ಕೊಟ್ಟಿದ್ಯಾಕೆ? ಮತ್ತೊಂದು ಪ್ರಶ್ನೆ, ಚಿಕ್ಕಿ ವ್ಯತಿರಿಕ್ತ ಪರಿಣಾಮ ಬೀರೋದಕ್ಕೆ ಕಾರಣಗಳು ಏನು ಅನ್ನೋದು ಕೂಡ ಪ್ರಶ್ನೆ. ಮೂರನೇ ಪ್ರಶ್ನೆ, ಚಿಕ್ಕಿ ವಿತರಣೆಗೂ ಮೊದಲೇ ಅಧಿಕಾರಿಗಳಿಗೆ ವಿಷಯ ತಿಳಿದಿಲ್ಲವೇ? ಈ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ತಿನ್ನೋದಕ್ಕೆ ಯೋಗ್ಯವಲ್ಲದ ಚಿಕ್ಕಿಗಳು ಶಾಲೆಗೆ ತಲುಪಿದ್ ಹೇಗೆ? ಇದು ಕೂಡ ಪ್ರಮುಖ ಪ್ರಶ್ನೆ. ಮತ್ತೊಂದು ಪ್ರಶ್ನೆ, ಅವಧಿ ಮೀರಿದ ಚಿಕ್ಕಿಗಳು ಶಾಲೆಗಳನ್ನ ತಲುಪಿದ್ದೇಕೆ? 43 ಲಕ್ಷ ಲಾಭಾರ್ಥಿ ಮಕ್ಕಳ ಆರೋಗ್ಯದ ಜೊತೆ ಯಾರು ಚೆಲ್ಲಾಟ ಆಡ್ತಿದ್ದಾರೆ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ ಆಗುತ್ತೆ. ತಿನ್ನೋದಕ್ಕೆ ಯೋಗ್ಯವಲ್ಲದ ಚಿಕ್ಕಿ ಪೂರೈಕೆ ಮಾಡಿದ್ದಾದ್ರೂ ಯಾರು? ಅಧಿಕಾರಿಗಳೇ ಮಾಡಿರ್ಬೇಕಲ್ಲ. ನಿಷೇಧ ಮಾಡಿದ್ರೆ ಸಾಕ, ಪೂರೈಕೆದಾರರ ವಿರುದ್ಧ ಕ್ರಮ ಯಾವಾಗ ಕೈಗೊಳ್ತೀರಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಿದ್ದೀವಿ ರಾಜ್ಯ ಸರ್ಕಾರಕ್ಕೆ. ಅಂಗಡಿಗಳಲ್ಲಿ ಸಿಗುವ ಚಿಕ್ಕಿಗಳು ತಿನ್ನೋದಕ್ಕೆ ಯೋಗ್ಯವೇ? ಇದು ಕೂಡ ಬಹುದೊಡ್ಡ ಪ್ರಶ್ನೆ ಇದೆ. ನೋಡಿ, ರಾಜ್ಯದಲ್ಲಿ ಒಂದ್ ಕಡೆ ಪಂಚ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಮಕ್ಕಳಿಗೆ ಕೊಡ್ತಾ ಇದ್ದಂತ ಪೌಷ್ಟಿಕ ಆಹಾರಕ್ಕೂ ಕೂಡ ರಾಜ್ಯ ಸರ್ಕಾರ ಕೊಕ್ಕೆ ಹಾಕ್ಬಿಟ್ಟು ಯಾಕೆ ಅನ್ನುವಂತ ಪ್ರಶ್ನೆ ಗಮನಿಸಬೇಕಾಗಿರುವಂತಹ ವಿಚಾರ. ಶಾಲೆಗಳಲ್ಲಿ ಮಕ್ಕಳಿಗೆ ನೀಡ್ತಾ ಇದ್ದಂತ ಚಿಕ್ಕಿಯನ್ನ ರಾಜ್ಯ ಸರ್ಕಾರ ನಿಲ್ಲಿಸ್ಬಿಟ್ಟಿದೆ. ಮಕ್ಕಳಿಗೆ ಅವಧಿ ಮೀರಿದ ಚಿಕ್ಕಿ ಸಂಗ್ರಹಿಸಿ ಕೊಡ್ತಾ ಇದ್ದ ಕಾರಣ ಚಿಕ್ಕಿ ವಿತರಣೆಯನ್ನ ನಿಲ್ಲಿಸ್ಬಿಡಿ ಅಂತ ಕಾಂಗ್ರೆಸ್ ಸರ್ಕಾರ ಆದೇಶ ನೀಡಿದೆ. ಪುಟ್ಟ ಮಕ್ಕಳ ಪೌಷ್ಟಿಕಾಂಶ ತಿಂಡಿಗೂ ಕೂಡ ಆ ಮೂಲಕ ರಾಜ್ಯ ಸರ್ಕಾರ ಕೊಕ್ಕೆ ಹಾಕಿದೆ. ಚಿಕ್ಕಿ ಬಹುತೇಕ ಮಕ್ಕಳಿಗೆ ಪೌಷ್ಟಿಕ ಆಹಾರ ಶಾಲೆಗಳಲ್ಲಿ ಕೊಡಲಾಗ್ತಾ ಇತ್ತು. ಕಾರಣ ನಿಮ್ಗೆಲ್ಲ ಗೊತ್ತು, ಶೇಂಗಾ, ಉತ್ತರ ಕರ್ನಾಟಕ ಭಾಗದಲ್ಲಿ ಶೇಂಗಾ ಅಂತ ಹೇಳ್ತೀವಿ, ಬಟ್ ಇಲ್ಲಿ ಕಡಲೆ ಬೀಜ, ಬೆಲ್ಲ ಅದನ್ನ ಬೆರೆಸಿ ತಯಾರಿಸ್ತಾ ಇರುವಂತಹ ಚಿಕ್ಕಿ, ಅವಧಿ ಮೀರಿದ ಚಿಕ್ಕಿ ಕೊಡಲಾಗ್ತಾ ಇದೆ ಅನ್ನೋ ಕಾರಣಕ್ಕೆ ರಾಜ್ಯ ಸರ್ಕಾರ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋದಕ್ಕೆ ಆದೇಶ ಕೊಟ್ಟಿದೆ. ಅವಧಿ ಮೀರಿದ ಕೊಡಬೇಡಿ, ಅವಧಿ ಪೂರ್ವ ಚಿಕ್ಕಿಯನ್ನ ವಿತರಣೆ ಮಾಡಿ ಮಕ್ಕಳಿಗೆ ಕೊಡಬೇಕಾಗಿರುವಂತಹ ಪೌಷ್ಟಿಕ ಆಹಾರ ಸಿಗಲೇಬೇಕು ಅಂತ ಹೇಳಬೇಕಾದಂತಹ ರಾಜ್ಯ ಸರ್ಕಾರ ಅದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು ಅಂತ ಆದೇಶ ನೀಡಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಪ್ರಶ್ನೆ. ಗಮನಿಸೋಣ, 5 ಪ್ರಶ್ನೆಗಳನ್ನ ಕೂಡ ರಿಪಬ್ಲಿಕನ್ ರಾಜ್ಯ ಸರ್ಕಾರದ ಮುಂದೆ ಇಡ್ತಾ ಇದೆ. ತಿನ್ನಲು ಯೋಗ್ಯವಲ್ಲದ ಚಿಕ್ಕಿಗೆ ಮೊದಲು ಅನುಮತಿ ಕೊಟ್ಟಿದ್ಯಾಕೆ? ಮತ್ತೊಂದು ಪ್ರಶ್ನೆ, ಚಿಕ್ಕಿ ವ್ಯತಿರಿಕ್ತ ಪರಿಣಾಮ ಬೀರೋದಕ್ಕೆ ಕಾರಣಗಳು ಏನು ಅನ್ನೋದು ಕೂಡ ಪ್ರಶ್ನೆ. ಮೂರನೇ ಪ್ರಶ್ನೆ, ಚಿಕ್ಕಿ ವಿತರಣೆಗೂ ಮೊದಲೇ ಅಧಿಕಾರಿಗಳಿಗೆ ವಿಷಯ ತಿಳಿದಿಲ್ಲವೇ? ಈ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ತಿನ್ನೋದಕ್ಕೆ ಯೋಗ್ಯವಲ್ಲದ ಚಿಕ್ಕಿಗಳು ಶಾಲೆಗೆ ತಲುಪಿದ್ ಹೇಗೆ? ಇದು ಕೂಡ ಪ್ರಮುಖ ಪ್ರಶ್ನೆ. ಮತ್ತೊಂದು ಪ್ರಶ್ನೆ, ಅವಧಿ ಮೀರಿದ ಚಿಕ್ಕಿಗಳು ಶಾಲೆಗಳನ್ನ ತಲುಪಿದ್ದೇಕೆ? 43 ಲಕ್ಷ ಲಾಭಾರ್ಥಿ ಮಕ್ಕಳ ಆರೋಗ್ಯದ ಜೊತೆ ಯಾರು ಚೆಲ್ಲಾಟ ಆಡ್ತಿದ್ದಾರೆ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ ಆಗುತ್ತೆ. ತಿನ್ನೋದಕ್ಕೆ ಯೋಗ್ಯವಲ್ಲದ ಚಿಕ್ಕಿ ಪೂರೈಕೆ ಮಾಡಿದ್ದಾದ್ರೂ ಯಾರು? ಅಧಿಕಾರಿಗಳೇ ಮಾಡಿರ್ಬೇಕಲ್ಲ. ನಿಷೇಧ ಮಾಡಿದ್ರೆ ಸಾಕ, ಪೂರೈಕೆದಾರರ ವಿರುದ್ಧ ಕ್ರಮ ಯಾವಾಗ ಕೈಗೊಳ್ತೀರಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಿದ್ದೀವಿ ರಾಜ್ಯ ಸರ್ಕಾರಕ್ಕೆ. ಅಂಗಡಿಗಳಲ್ಲಿ ಸಿಗುವ ಚಿಕ್ಕಿಗಳು ತಿನ್ನೋದಕ್ಕೆ ಯೋಗ್ಯವೇ? ಇದು ಕೂಡ ಬಹುದೊಡ್ಡ ಪ್ರಶ್ನೆ ಇದೆ. ನೋಡಿ, ರಾಜ್ಯ
ರಾಜ್ಯದಲ್ಲಿ ಒಂದ್ ಕಡೆ ಪಂಚ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಮಕ್ಕಳಿಗೆ ಕೊಡ್ತಾ ಇದ್ದಂತ ಪೌಷ್ಟಿಕ ಆಹಾರಕ್ಕೂ ಕೂಡ ರಾಜ್ಯ ಸರ್ಕಾರ ಕೊಕ್ಕೆ ಹಾಕ್ಬಿಡ್ತು. ಯಾಕೆ ಅನ್ನುವಂತ ಪ್ರಶ್ನೆ ಗಮನಿಸಬೇಕಾಗಿರುವಂತಹ ವಿಚಾರ. ಶಾಲೆಗಳಲ್ಲಿ ಮಕ್ಕಳಿಗೆ ನೀಡ್ತಾ ಇದ್ದಂತ ಚಿಕ್ಕಿಯನ್ನ ರಾಜ್ಯ ಸರ್ಕಾರ ನಿಲ್ಲಿಸ್ಬಿಟ್ಟಿದೆ. ಮಕ್ಕಳಿಗೆ ಅವಧಿ ಮೀರಿದ ಚಿಕ್ಕಿ ಸಂಗ್ರಹಿಸಿ ಕೊಡ್ತಾ ಇದ್ದ ಕಾರಣ ಚಿಕ್ಕಿ ವಿತರಣೆಯನ್ನ ನಿಲ್ಲಿಸ್ಬಿಡಿ ಅಂತ ಕಾಂಗ್ರೆಸ್ ಸರ್ಕಾರ ಆದೇಶ ನೀಡಿದೆ. ಪುಟ್ಟ ಮಕ್ಕಳ ಪೌಷ್ಟಿಕಾಂಶ ತಿಂಡಿಗೂ ಕೂಡ ಆ ಮೂಲಕ ರಾಜ್ಯ ಸರ್ಕಾರ ಕೊಕ್ಕೆ ಹಾಕಿದೆ. ಚಿಕ್ಕಿ ಬಹುತೇಕ ಮಕ್ಕಳಿಗೆ ಪೌಷ್ಟಿಕ ಆಹಾರ ಶಾಲೆಗಳಲ್ಲಿ ಕೊಡಲಾಗ್ತಾ ಇತ್ತು. ಕಾರಣ ನಿಮ್ಗೆಲ್ಲ ಗೊತ್ತು. ಶೇಂಗಾ, ಉತ್ತರ ಕರ್ನಾಟಕ ಭಾಗದಲ್ಲಿ ಶೇಂಗಾ ಅಂತ ಹೇಳ್ತೀವಿ, ಬಟ್ ಇಲ್ಲಿ ಕಡಲೆ ಬೀಜ, ಬೆಲ್ಲ ಅದನ್ನ ಬೆರೆಸಿ ತಯಾರಿಸ್ತಾ ಇರುವಂತಹ ಚಿಕ್ಕಿ, ಅವಧಿ ಮೀರಿದ ಚಿಕ್ಕಿ ಕೊಡಲಾಗ್ತಾ ಇದೆ ಅನ್ನೋ ಕಾರಣಕ್ಕೆ ರಾಜ್ಯ ಸರ್ಕಾರ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋದಕ್ಕೆ ಆದೇಶ ಕೊಟ್ಟಿದೆ. ಅವಧಿ ಮೀರಿದ ಕೊಡಬೇಡಿ, ಅವಧಿ ಪೂರ್ವ ಚಿಕ್ಕಿಯನ್ನ ವಿತರಣೆ ಮಾಡಿ ಮಕ್ಕಳಿಗೆ ಕೊಡಬೇಕಾಗಿರುವಂತಹ ಪೌಷ್ಟಿಕ ಆಹಾರ ಸಿಗಲೇಬೇಕು ಅಂತ ಹೇಳಬೇಕಾದಂತಹ ರಾಜ್ಯ ಸರ್ಕಾರ ಅದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು ಅಂತ ಆದೇಶ ನೀಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಪ್ರಶ್ನೆ. ಸೊ ಗಮನಿಸೋಣ, 5 ಪ್ರಶ್ನೆಗಳನ್ನ ಕೂಡ ರಿಪಬ್ಲಿಕನ್ ರಾಜ್ಯ ಸರ್ಕಾರದ ಮುಂದೆ ಇಡ್ತಾ ಇದೆ. ತಿನ್ನಲು ಯೋಗ್ಯವಲ್ಲದ ಚಿಕ್ಕಿಗೆ ಮೊದಲು ಅನುಮತಿ ಕೊಟ್ಟಿದ್ಯಾಕೆ? ಮತ್ತೊಂದು ಪ್ರಶ್ನೆ, ಚಿಕ್ಕಿ ವ್ಯತಿರಿಕ್ತ ಪರಿಣಾಮ ಬೀರೋದಕ್ಕೆ ಕಾರಣಗಳು ಏನು ಅನ್ನೋದು ಕೂಡ ಪ್ರಶ್ನೆ. ಮೂರನೇ ಪ್ರಶ್ನೆ, ಚಿಕ್ಕಿ ವಿತರಣೆಗೂ ಮೊದಲೇ ಅಧಿಕಾರಿಗಳಿಗೆ ವಿಷಯ ತಿಳಿದಿಲ್ಲವೇ? ಈ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ತಿನ್ನೋದಕ್ಕೆ ಯೋಗ್ಯವಲ್ಲದ ಚಿಕ್ಕಿಗಳು ಶಾಲೆಗೆ ತಲುಪಿದ್ ಹೇಗೆ? ಇದು ಕೂಡ ಪ್ರಮುಖ ಪ್ರಶ್ನೆ. ಮತ್ತೊಂದು ಪ್ರಶ್ನೆ, ಅವಧಿ ಮೀರಿದ ಚಿಕ್ಕಿಗಳು ಶಾಲೆಗಳನ್ನ ತಲುಪಿದ್ದೇಕೆ? 43 ಲಕ್ಷ ಲಾಭಾರ್ಥಿ ಮಕ್ಕಳ ಆರೋಗ್ಯದ ಜೊತೆ ಯಾರು ಚೆಲ್ಲಾಟ ಆಡ್ತಿದ್ದಾರೆ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ ಆಗುತ್ತೆ. ತಿನ್ನೋದಕ್ಕೆ ಯೋಗ್ಯವಲ್ಲದ ಚಿಕ್ಕಿ ಪೂರೈಕೆ ಮಾಡಿದ್ದಾದ್ರೂ ಯಾರು? ಅಧಿಕಾರಿಗಳೇ ಮಾಡಿರ್ಬೇಕಲ್ಲ. ನಿಷೇಧ ಮಾಡಿದ್ರೆ ಸಾಕ? ಪೂರೈಕೆದಾರರ ವಿರುದ್ಧ ಕ್ರಮ ಯಾವಾಗ ಕೈಗೊಳ್ತೀರಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಿದ್ದೀವಿ ರಾಜ್ಯ ಸರ್ಕಾರಕ್ಕೆ. ಅಂಗಡಿಗಳಲ್ಲಿ ಸಿಗುವ ಚಿಕ್ಕಿಗಳು ತಿನ್ನೋದಕ್ಕೆ ಯೋಗ್ಯವೇ? ಇದು ಕೂಡ ಬಹುದೊಡ್ಡ ಪ್ರಶ್ನೆ ಇದೆ. ನೋಡಿ, ರಾಜ್ಯದಲ್ಲಿ ಒಂದ್ ಕಡೆ ಪಂಚ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಮಕ್ಕಳಿಗೆ ಕೊಡ್ತಾ ಇದ್ದಂತ ಪೌಷ್ಟಿಕ ಆಹಾರಕ್ಕೂ ಕೂಡ ರಾಜ್ಯ ಸರ್ಕಾರ ಕೊಕ್ಕೆ ಹಾಕ್ಬಿಡ್ತು. ಯಾಕೆ ಅನ್ನುವಂತ ಪ್ರಶ್ನೆ ಗಮನಿಸಬೇಕಾಗಿರುವಂತಹ ವಿಚಾರ. ಶಾಲೆಗಳಲ್ಲಿ ಮಕ್ಕಳಿಗೆ ನೀಡ್ತಾ ಇದ್ದಂತ ಚಿಕ್ಕಿಯನ್ನ ರಾಜ್ಯ ಸರ್ಕಾರ ನಿಲ್ಲಿಸ್ಬಿಟ್ಟಿದೆ. ಮಕ್ಕಳಿಗೆ ಅವಧಿ ಮೀರಿದ ಚಿಕ್ಕಿ ಸಂಗ್ರಹಿಸಿ ಕೊಡ್ತಾ ಇದ್ದ ಕಾರಣ ಚಿಕ್ಕಿ ವಿತರಣೆಯನ್ನ ನಿಲ್ಲಿಸ್ಬಿಡಿ ಅಂತ ಕಾಂಗ್ರೆಸ್ ಸರ್ಕಾರ ಆದೇಶ ನೀಡಿದೆ. ಪುಟ್ಟ ಮಕ್ಕಳ ಪೌಷ್ಟಿಕಾಂಶ ತಿಂಡಿಗೂ ಕೂಡ ಆ ಮೂಲಕ ರಾಜ್ಯ ಸರ್ಕಾರ ಕೊಕ್ಕೆ ಹಾಕಿದೆ. ಚಿಕ್ಕಿ ಬಹುತೇಕ ಮಕ್ಕಳಿಗೆ ಪೌಷ್ಟಿಕ ಆಹಾರ ಶಾಲೆಗಳಲ್ಲಿ ಕೊಡಲಾಗ್ತಾ ಇತ್ತು. ಕಾರಣ ನಿಮ್ಗೆಲ್ಲ ಗೊತ್ತು. ಶೇಂಗಾ, ಉತ್ತರ ಕರ್ನಾಟಕ ಭಾಗದಲ್ಲಿ ಶೇಂಗಾ ಅಂತ ಹೇಳ್ತೀವಿ, ಬಟ್ ಇಲ್ಲಿ ಕಡಲೆ ಬೀಜ,